ವೀಕ್ಷಕರೇ ನಮಸ್ಕಾರ. ಇವತ್ತಿನ ಕೃಷಿ ವಾರ್ತೆಗೆ ಸ್ವಾಗತ. ನಾನು ಕೃತಿಕಾ. ಮೊದಲಿಗೆ ಮುಖ್ಯಾಂಶಗಳು. ಹತ್ತಿ ಬೀಜ ಮತ್ತು ರಸಗೊಬ್ಬರ ಮಾರಾಟದಲ್ಲಿ ರೈತರಿಗೆ ಮೋಸ, ಕಠಿಣ ಕ್ರಮಕ್ಕೆ ಒತ್ತಾಯ. ಮೆಕ್ಕೆಜೋಳದ ಮೌಲ್ಯ ಸರಪಳಿ ಅಭಿವೃದ್ಧಿಗಾಗಿ ನಿಂಜಾ ಕಾರ್ಡ್ ಜೊತೆಗೆ ತಿಳುವಳಿಕೆ ಪತ್ರಕ್ಕೆ ಸಹಿ ಹಾಕಿದ ಕೇಂದ್ರ ಸರ್ಕಾರ. 33% ರಿಯಾಯಿತಿಯಲ್ಲಿ ಹತ್ತಿಯ ಬೀಜಗಳನ್ನು ನೀಡುತ್ತಿರುವ ಪಂಜಾಬ್ ಸರ್ಕಾರ. ಆದರೆ ಭತ್ತವನ್ನು ಬಿಡಲು ಮನಸ್ಸು ಮಾಡದ ರೈತರು. ಅಣೆಕಟ್ಟನ್ನು ಪೂರ್ಣ ಭರ್ತಿ ಮಾಡುವುದು ಬೇಡ ಎಂದ ತಜ್ಞರು. ಆತಂಕದಲ್ಲಿ ರೈತರು. ಗಣಿ ಬಾಧಿತ ಜಿಲ್ಲೆಗಳಲ್ಲಿ ಹಲಸು ಬೆಳೆಗೆ ಉತ್ತೇಜನ ನೀಡಲು ನಿರ್ಧರಿಸಿದ ಕೆಎಂಇಆರ್ಸಿ. ಗ್ಲೈಫೋಸೇಟ್ನಿಂದ ಲಾಭಕ್ಕಿಂತ ಹೆಚ್ಚಾಗಿ ನಷ್ಟವನ್ನು ಮಾಡಿಕೊಂಡ ಬೇಯರ್. ಭವಿಷ್ಯದ ಬಗ್ಗೆ ಯೋಚಿಸುತ್ತೇವೆ ಎಂದ ಸಿಇಒ. ಇದೀಗ ವಾರ್ತೆಗಳ ವಿವರ. ಹತ್ತಿ ಬೀಜ ಮತ್ತು ರಸಗೊಬ್ಬರ ಮಾರಾಟದಲ್ಲಿ ರೈತರಿಗೆ ಮೋಸ, ಕಠಿಣ ಕ್ರಮಕ್ಕೆ ಒತ್ತಾಯ. ರಾಯಚೂರಿನಲ್ಲಿ ಹತ್ತಿ ಬೀಜ ಮತ್ತು ರಸಗೊಬ್ಬರ ಮಾರಾಟದಲ್ಲಿ ರೈತರಿಗೆ ವಂಚನೆಯಾಗುತ್ತಿದೆ ಎಂಬ ದೂರುಗಳು ಕೇಳಿಬಂದಿವೆ. ಹತ್ತಿ ಬೀಜದ ಗರಿಷ್ಠ ಮಾರಾಟದ ಬೆಲೆ 1 ಪ್ಯಾಕೆಟ್ಗೆ 850 ರೂಪಾಯಿ ಇದೆ. ಇದನ್ನು 1500ರಿಂದ 2000 ರೂಪಾಯಿಗೆ ಮಾರಲಾಗುತ್ತಿದೆ. ಹೆಚ್ಚಿನ ದರಕ್ಕೆ ಬೀಜವನ್ನು ಮಾರಿದರೂ ಸಹ ಬಿಲ್ನಲ್ಲಿ ಕಡಿಮೆ ಹಣ ನಮೂದಿಸುತ್ತಿದ್ದಾರೆ. ಇದನ್ನು ಕೇಳಿದ ರೈತರಿಗೆ ದಬಾಯಿಸುತ್ತಿದ್ದಾರೆ. ಎಷ್ಟೋ ಕಡೆ ಬಿಲ್ಲನ್ನು ಕೊಡುತ್ತಿಲ್ಲ. ಇನ್ನು ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಒಬ್ಬ ರೈತರಿಗೆ ಕೇವಲ 5ರಿಂದ 10 ಚೀಲ ಮಾತ್ರ ರಸಗೊಬ್ಬರ ಕೊಡಲಾಗುತ್ತಿದೆ. ರಾತ್ರೋರಾತ್ರಿ ಖಾಸಗಿ ಅಂಗಡಿಗಳಿಗೆ ರಸಗೊಬ್ಬರ ಮಾರಾಟವಾಗುತ್ತಿದೆ. ಅದೇ ರೀತಿ ನಕಲಿ ಕೀಟನಾಶಕಗಳ ಹಾವಳಿ ಕೂಡ ಹೆಚ್ಚಾಗಿದೆ. ರೈತರಿಗೆ ಬಿಳಿ ಚೀಟಿ ಬರೆದುಕೊಟ್ಟು ಉತ್ತಮ ಕೀಟನಾಶಕದ ಬೆಲೆಗೆ ಕಳಪೆ ಗುಣಮಟ್ಟದ ಪೆಸ್ಟಿಸೈಡ್ ಅನ್ನು ಮಾರಲಾಗುತ್ತಿದೆ. ಈ ಕೂಡಲೇ ಜಿಲ್ಲಾಡಳಿತ ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ರೈತರಿಗೆ ನ್ಯಾಯ ಒದಗಿಸಬೇಕು ಎಂದು ಹಸಿರು ಸೇನೆ ಮತ್ತು ಕರ್ನಾಟಕ ರಾಜ್ಯ ರೈತ ಸಂಘದವರು ಒತ್ತಾಯಿಸಿದ್ದಾರೆ. ಮೊದಲ ಬಾರಿಗೆ ಹಡಗಿನ ಮೂಲಕ ಅಮೆರಿಕಾಗೆ ದಾಳಿಂಬೆಯನ್ನು ಕಳುಹಿಸಿಕೊಟ್ಟ ಭಾರತ. ಸಾಮಾನ್ಯವಾಗಿ ಕೃಷಿ ಉತ್ಪನ್ನವನ್ನು, ಅದರಲ್ಲೂ ಪ್ರಮುಖವಾಗಿ ಹಣ್ಣು ಮತ್ತು ತರಕಾರಿಯನ್ನು ವಿಮಾನದ ಮೂಲಕ ವಿದೇಶಗಳಿಗೆ ರಫ್ತು ಮಾಡಲಾಗುತ್ತದೆ. ಇದಕ್ಕೆ ಹೆಚ್ಚಿನ ವೆಚ್ಚ ತಗುಲುತ್ತದೆ. ಉತ್ತಮ ಶೀತಲೀಕರಣ ವ್ಯವಸ್ಥೆ ಬಂದಿರುವ ಈ ಸಮಯದಲ್ಲಿ ಹಡಗಿನ ಮೂಲಕವೂ ಕೂಡ ಹಣ್ಣು ಮತ್ತು ತರಕಾರಿಯನ್ನು ಕಳುಹಿಸಿಕೊಡಬಹುದು. ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಉತ್ಪನ್ನವನ್ನು ಸಾಗಿಸುವ ಒಂದು ಉತ್ತಮ ಮಾರ್ಗ ಇದು. ಇದರ ಉಪಯೋಗವನ್ನು ಪಡೆದುಕೊಳ್ಳಲು ಕೇಂದ್ರ ವಾಣಿಜ್ಯ ಸಚಿವಾಲಯ ನಿರ್ಧರಿಸಿ 14 ಟನ್ ದಾಳಿಂಬೆಯನ್ನು ಹಡಗಿನ ಮೂಲಕ ಅಮೆರಿಕಾಗೆ ಕಳುಹಿಸಿತ್ತು. ಒಟ್ಟಾರೆ 4620 ಬಾಕ್ಸ್ ದಾಳಿಂಬೆ ಹಣ್ಣು ಅಮೆರಿಕಾವನ್ನು ಉತ್ತಮ ಸ್ಥಿತಿಯಲ್ಲಿ ತಲುಪಿವೆ ಎಂದು ಫೈನಾನ್ಸ್ ಮಿನಿಸ್ಟ್ರಿ ತಿಳಿಸಿದೆ. ದಾಳಿಂಬೆಯ ಪ್ರಯೋಗ ಯಶಸ್ವಿಯಾದ ಬೆನ್ನಲ್ಲೇ ಮಾವನ್ನು ಕೂಡ ಹಡಗಿನ ಮೂಲಕ ರಫ್ತು ಮಾಡುವ ಸಾಧ್ಯತೆಯ ಬಗ್ಗೆ ಯೋಚಿಸಲಾಗುತ್ತಿದೆ ಎನ್ನಲಾಗಿದೆ. ಮೆಕ್ಕೆಜೋಳದ ಮೌಲ್ಯ ಸರಪಳಿ ಅಭಿವೃದ್ಧಿಗಾಗಿ ನಿಂಜಾ ಕಾರ್ಡ್ ಜೊತೆಗೆ ತಿಳುವಳಿಕೆ ಪತ್ರಕ್ಕೆ ಸಹಿ ಹಾಕಿದ ಕೇಂದ್ರ ಸರ್ಕಾರ. ಕಳೆದ ವರ್ಷ ಕೃಷಿ ಸಚಿವಾಲಯ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಫಾರ್ ಅಗ್ರಿಕಲ್ಚರ್ ವ್ಯಾಲ್ಯೂ ಚೈನ್ ಡೆವಲಪ್ಮೆಂಟ್ ಅಥವಾ ಕೃಷಿ ಮೌಲ್ಯ ಸರಪಳಿ ಅಭಿವೃದ್ಧಿಗಾಗಿ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವ ಕಾರ್ಯಕ್ರಮದ ರೂಪುರೇಷೆಗಳನ್ನು ಅಭಿವೃದ್ಧಿಪಡಿಸಿತ್ತು. ಇದೀಗ ಉತ್ತರ ಪ್ರದೇಶದ ಮೆಕ್ಕೆಜೋಳದ ರೈತರಿಗಾಗಿ ನಿಂಜಾ ಕಾರ್ಡ್ ಕಂಪನಿಯ ಜೊತೆಗೆ ಮೊಟ್ಟಮೊದಲ ಬಾರಿಗೆ ಈ ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸಲಿದೆ. ಸಾರ್ವಜನಿಕ ಖಾಸಗಿ ಸಹಭಾಗಿತ್ವ ಕಾರ್ಯಕ್ರಮದ ಅಡಿಯಲ್ಲಿ ಖಾಸಗಿ ಕಂಪನಿಗಳು ನಿರ್ದಿಷ್ಟ ಬೆಳೆಯಲ್ಲಿ ಆಧುನಿಕ ತಂತ್ರಜ್ಞಾನ, ಗುಣಮಟ್ಟದ ಬೀಜ, ಕೃಷಿ ಒಳಸುರಿಗಳನ್ನು ರೈತರಿಗೆ ತಲುಪಿಸಲಿದ್ದಾರೆ. ಜೊತೆಗೆ ಅವರ ಜೊತೆ ಖರೀದಿ ಒಪ್ಪಂದವನ್ನು ಕೂಡ ಮಾಡಿಕೊಳ್ಳಲಿದ್ದಾರೆ. ಸರ್ಕಾರ ತನ್ನ ಎಲ್ಲಾ ಯೋಜನೆಗಳನ್ನು ಆ ರೈತರ ತನಕ ತಲುಪಿಸುವ ವ್ಯವಸ್ಥೆ ಮಾಡಲಿದೆ. ಇದೀಗ ನಿಂಜಾ ಕಾರ್ಡ್ ಮೆಕ್ಕೆಜೋಳ ಬೆಳೆಯುವ 10,000 ರೈತರಿಗೆ ಬೀಜ, ಗೊಬ್ಬರ, ಉತ್ತಮ ಬೇಸಾಯ ಕ್ರಮಗಳನ್ನು ತಲುಪಿಸುವ ಜೊತೆಗೆ ಅವರಿಂದ ನೇರವಾಗಿ ಖರೀದಿಸಿ ಇಥೆನಾಲ್ ತಯಾರಕರಿಗೆ ಮಾರಲಿದೆ. ಸರ್ಕಾರ ಈ ಕಾರ್ಯಕ್ರಮದ ಕಾರ್ಯಕ್ಷಮತೆಯನ್ನು ಆಧಾರವಾಗಿ ಇಟ್ಟುಕೊಂಡು ಬೇರೆ ಬೆಳೆಯಲ್ಲಿ ಬೇರೆ ರಾಜ್ಯಗಳಲ್ಲಿ ಇನ್ನೂ ಕೆಲವು ಖಾಸಗಿ ಕಂಪನಿಗಳ ಜೊತೆಗೆ ಇದೇ ರೀತಿಯ ಕಾರ್ಯಕ್ರಮವನ್ನು ಜಾರಿಗೆ ತರಲಿದೆ. ಇದರಿಂದ ಒಟ್ಟಾರೆ ಇಳುವರಿ 20ರಿಂದ 25% ಹೆಚ್ಚಾಗುವುದರ ಜೊತೆಗೆ ರೈತರ ಆದಾಯ ಕೂಡ 35ರಿಂದ 40% ಹೆಚ್ಚಾಗಲಿದೆ ಎನ್ನಲಾಗಿದೆ. 33% ರಿಯಾಯಿತಿಯಲ್ಲಿ ಹತ್ತಿಯ ಬೀಜಗಳನ್ನು ನೀಡುತ್ತಿರುವ ಪಂಜಾಬ್ ಸರ್ಕಾರ. ಆದರೆ ಭತ್ತವನ್ನು ಬಿಡಲು ಮನಸ್ಸು ಮಾಡದ ರೈತರು. ಅತಿ ಹೆಚ್ಚು ನೀರು ಬೇಡುವ ಭತ್ತವನ್ನು ಬಿಟ್ಟು ರೈತರು ಬೇರೆ ಬೆಳೆಗಳನ್ನು ಬೆಳೆಯಲಿ ಎನ್ನುವುದು ಪಂಜಾಬ್ ಸರ್ಕಾರದ ಉದ್ದೇಶ. ಇದಕ್ಕಾಗಿ ಹಲವಾರು ನೂತನ ಯೋಜನೆಗಳನ್ನು ರೂಪಿಸುತ್ತಿದೆ ಕೂಡ.
ಅದೇ ಹುನ್ನಾರದಲ್ಲಿ ಇದೀಗ ಹತ್ತಿಯ ಬೀಜದ ಪ್ಯಾಕೆಟ್ಗಳ ಮೇಲೆ 33% ರಿಯಾಯಿತಿಯನ್ನು ನೀಡಲು ನಿರ್ಧರಿಸಲಾಗಿದೆ. ಇದಕ್ಕಾಗಿ 20 ಕೋಟಿ ರೂಪಾಯಿಯನ್ನು ತೆಗೆದಿರಿಸಿದ್ದೇವೆ ಎಂದು ಪಂಜಾಬ್ನ ಕೃಷಿ ಸಚಿವರು ತಿಳಿಸಿದ್ದಾರೆ. ಗರಿಷ್ಠ 5 ಎಕರೆ ಅಥವಾ 10 ಪ್ಯಾಕೆಟ್ ಅನ್ನು ಒಬ್ಬ ರೈತರಿಗೆ ರಿಯಾಯಿತಿ ದರದಲ್ಲಿ ಸರ್ಕಾರ ವಿತರಿಸಲಿದೆ. ಈ ಮೊದಲು ಪಂಜಾಬ್ನಲ್ಲಿ 6.7 ಲಕ್ಷ ಎಕರೆಯಲ್ಲಿ ಹತ್ತಿಯನ್ನು ಬೆಳೆಯಲಾಗುತ್ತಿತ್ತು. ಹತ್ತಿಯಲ್ಲಿ ಕಡಿಮೆ ಲಾಭ, ಗುಲಾಬಿ ಕಾಯಿ ಕೊರಕದ ಕಾಟ ಜೊತೆಗೆ ಭತ್ತ ಬೆಳೆದರೆ ಅಧಿಕ ಲಾಭ ಸಿಗುತ್ತಿರುವುದರಿಂದ ರೈತರು ಹತ್ತಿ ಬಿಟ್ಟು ಭತ್ತದ ಕಡೆ ಮುಖ ಮಾಡಿದ್ದರು. ಇದರ ಪರಿಣಾಮವಾಗಿ ಹತ್ತಿ ಬೆಳೆ ಕ್ಷೇತ್ರ ಕೇವಲ 2.4 ಲಕ್ಷ ಎಕರೆಗೆ ಇಳಿದಿದೆ. ಇದನ್ನು ಹೆಚ್ಚಿಸುವ ಸಲುವಾಗಿ ಬಿಟಿ ಹತ್ತಿಯ ಬೀಜವನ್ನು ರಿಯಾಯಿತಿ ದರದಲ್ಲಿ ವಿತರಿಸುತ್ತೇವೆ ಎಂದು ಸರ್ಕಾರ ಘೋಷಿಸಿದೆ. ಹಿಂದಿನ ವರ್ಷ ಗುಲಾಬಿ ಕಾಯಿ ಕೊರಕದ ನಿಯಂತ್ರಣಕ್ಕೆ ಪ್ರಾಯೋಗಿಕ ಯೋಜನೆ ಅಥವಾ ಪೈಲಟ್ ಪ್ರಾಜೆಕ್ಟ್ ಅನ್ನು ಆರಂಭಿಸಲಾಗಿತ್ತು. ಇದು ಕೆಲ ಕಡೆ ಯಶಸ್ವಿಯಾಗಿದೆ. ರೈತರು ಗುಲಾಬಿ ಕಾಯಿ ಕೊರಕ ಹಾವಳಿ ಇಡುತ್ತಿರುವುದನ್ನು ಅತಿ ಶೀಘ್ರದಲ್ಲಿ ಗಮನಿಸಿ ಅವನ್ನು ನಿಯಂತ್ರಣ ಮಾಡಲು ಯಶಸ್ವಿಯಾಗಿದ್ದಾರೆ. ಹೊಸ ಸಬ್ಸಿಡಿ ಯೋಜನೆಗಳು, ನೂತನ ಪೈಲಟ್ ಪ್ರಾಜೆಕ್ಟ್ ಯಾವುದೂ ಸಹ ರೈತರನ್ನು ಸೆಳೆಯುತ್ತಿಲ್ಲ. ಅವರನ್ನು ಭತ್ತದ ಮೋಹದಿಂದ ಹೊರತರಲಾಗುತ್ತಿಲ್ಲ. ಈ ಬಾರಿ ಕೂಡ ರೈತರು ದಾಖಲೆಯ ಮಟ್ಟದಲ್ಲಿ ಭತ್ತವನ್ನು ಬಿತ್ತಲು ಸಿದ್ಧತೆಗಳನ್ನು ಮಾಡಿಕೊಳ್ಳುತ್ತಿದ್ದಾರೆ. ಇವಾಗ ಒಂದು ವಾಣಿಜ್ಯ ವಿರಾಮ. ಗಿಳಿ, ನವಿಲು, ಕಾಗೆ, ಮೈನಾ ಮುಂತಾದ ಹಕ್ಕಿಗಳ ಉಪಟಳ ಹಣ್ಣು, ಕಾಳು, ಧಾನ್ಯದ ಬೆಳೆಗಳಲ್ಲಿ ಮಿತಿ ಮೀರಿದೆ. ತಮಟೆ, ಪಟಾಕಿ, ಕೂಗು, ರಿಬ್ಬನ್ ಇದೀಗ ಕೆಲಸ ಮಾಡುತ್ತಿಲ್ಲ. ಹಕ್ಕಿ ಬೆದರಿಸಿ ಓಡಿಸಲು ಬಂದಿರುವ ವೈಜ್ಞಾನಿಕ ಉಪಾಯ ಗ್ರಸ್ ಇಕೋ ಸೈನ್ಸಸ್ನವರ ಜೈವಿಕ ಧ್ವನಿ ತಂತ್ರಜ್ಞಾನ. ಅತ್ಯಲ್ಪ ಖರ್ಚಿನಲ್ಲಿ ಸುಸ್ಥಿರ ಪರಿಹಾರ, ದೀರ್ಘಕಾಲ ಪರಿಣಾಮಕಾರಿ. ದಾಳಿಂಬೆ, ಸೀಬೆ, ಮಾವು, ಚಿಕ್ಕು ಇತ್ಯಾದಿಗಳನ್ನು ಪ್ರಾಣಿ ಪಕ್ಷಿಗಳಿಂದ ರಕ್ಷಿಸಿಕೊಳ್ಳಿ. ಗ್ರಸ್ ಇಕೋ ಸೈನ್ಸಸ್. ಬ್ಯಾರಿಕ್ ಸೆಂಟರ್ ಫೆರ್ಮೋನ್ ಟ್ರಾಪ್ಸ್ನೊಂದಿಗೆ ರೇನೋಸಾರಸ್ ದುಂಬಿ ಮತ್ತು ಕೆಂಪು ಮೂತಿ ಹುಳುಗಳಿಂದ ತೆಂಗು, ತಾಳೆ, ಅಡಿಕೆ ಮರಗಳ ಸಂರಕ್ಷಣೆ. ತರಕಾರಿ ಮತ್ತು ಹಣ್ಣಿನ ಬೆಳೆಗಳಲ್ಲಿ ಹಣ್ಣಿನ ನೊಣಗಳ ನಿಯಂತ್ರಣಕ್ಕೆ ಬ್ಯಾರಿಕ್ ಸ್ಕ್ಯಾಚ್ ಫ್ರೂಟ್ ಫ್ಲೈ ಹಾಗೂ ವೆಜಿಟೇಬಲ್ ಫ್ಲೈ ಟ್ರ್ಯಾಪ್. ರಸ ಹೀರುವ ಕೀಟಗಳನ್ನು ಹಿಡಿಯಲು ಬಣ್ಣದ ಕ್ರೋಮ್ಯಾಟಿಕ್ ಸ್ಟಿಕ್ಕಿ ಟ್ರ್ಯಾಪ್ಸ್. ಪೇಟೆಂಟ್ ಹೊಂದಿದ ತಂತ್ರಜ್ಞಾನ, ದೀರ್ಘಕಾಲದವರೆಗೂ ಬಾಳಿಕೆ. ಕೀಟನಾಶಕಗಳಿಗೆ ಪರ್ಯಾಯ, ಪರಿಸರಕ್ಕೆ ಪೂರಕ. ಸುಸ್ಥಿರ ಸಾವಯವ ಕೃಷಿಗಾಗಿ ಬ್ಯಾರಿಕ್ಸ್. ಮಂಗ, ಹಂದಿ, ಕಾಡೆಮ್ಮೆ, ಜಿಂಕೆ, ಆನೆ ಮುಂತಾದ ವನ್ಯ ಪ್ರಾಣಿಗಳ ಕಾಟದಿಂದ ಬೇಸತ್ತಿದ್ದೀರಾ? ಚಿಂತಿಸಬೇಡಿ. ಗ್ರಸ್ ಇಕೋ ಸೈನ್ಸಸ್ ಅವರ ಜೈವಿಕ ಧ್ವನಿ ತಂತ್ರಜ್ಞಾನ ನಿಮ್ಮ ನೆರವಿಗಿದೆ. ಕಾಫಿ, ಕೋಕೋ, ತೆಂಗು, ಅಡಿಕೆ, ದಾಳಿಂಬೆ, ಬಾಳೆ, ಹೂ, ಹಣ್ಣು, ತರಕಾರಿ, ಭತ್ತ, ಕಬ್ಬು ಬೆಳೆ ಸಂರಕ್ಷಿಸಿ. ಅಂತಾರಾಷ್ಟ್ರೀಯ ತಂತ್ರಜ್ಞಾನ, ಕೈಗೆಟುಕುವ ಬೆಲೆ. ಏರ್ಪೋರ್ಟ್ ಅಳವಡಿಸಿದ ತಂತ್ರಜ್ಞಾನ ಈಗ ನಿಮ್ಮ ತೋಟ ರಕ್ಷಣೆಗೆ ಗ್ರಾಸ್ ಎಕೋ ಸೈನ್ಸಸ್. ವಿರಾಮದ ನಂತರ ಕೃಷಿ ವಾರ್ತೆಗೆ ಮತ್ತೊಮ್ಮೆ ಸ್ವಾಗತ. ಅಣೆಕಟ್ಟನ್ನು ಸಂಪೂರ್ಣ ಭರ್ತಿ ಮಾಡುವುದು ಬೇಡ ಎಂದ ತಜ್ಞರು, ಆತಂಕದಲ್ಲಿ ರೈತರು. ಕರ್ನಾಟಕ, ತೆಲಂಗಾಣ ಮತ್ತು ಆಂಧ್ರಪ್ರದೇಶದ ಜೀವನಾಡಿ ತುಂಗಾಭದ್ರಾ ನದಿ. ಹೊಸಪೇಟೆಯ ಡ್ಯಾಮ್ ಅನ್ನು ನಂಬಿಕೊಂಡು 3 ರಾಜ್ಯದ ರೈತರು 2 ಹಂಗಾಮಿನಲ್ಲಿ ಭತ್ತ ಬೆಳೆಯುತ್ತಾರೆ. ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶವನ್ನು ದೇಶದ ಭತ್ತದ ಬಟ್ಟಲು ಎಂದು ಕರೆಯುತ್ತಾರೆ. ಕಳೆದ ವರ್ಷ ಮುಂಗಾರಿನಲ್ಲಿ ಅಣೆಕಟ್ಟಿನ 19ನೇ ಕ್ರೆಸ್ಟ್ ಗೇಟ್ ದುರ್ಬಲವಾಗಿ ತುಂಡಾಗಿ ಬಿದ್ದಿತ್ತು. ಡ್ಯಾಂ ತಜ್ಞ ಕನ್ನಯ್ಯ ನಾಯ್ಡು ಅವರ ತಂಡದ ಸಮಯೋಚಿತ ಕಾರ್ಯದಿಂದ ಹೆಚ್ಚಿನ ನೀರು ಪೋಲಾಗದೆ ಡ್ಯಾಂಗೆ ಹೆಚ್ಚೇನು ಹಾನಿಯಾಗದೆ ಅಪಾಯ ತಗ್ಗಿತ್ತು. ಆದರೆ ಕಳೆದ ವರ್ಷ ನಡೆದ ವಿದ್ಯಮಾನದಿಂದ ತುಂಗಭದ್ರಾ ಮಂಡಳಿ ಎಚ್ಚೆತ್ತುಕೊಂಡಿದೆ. ಡ್ಯಾಂನ ಎಲ್ಲಾ ಗೇಟ್ಗಳ ಪರಿಶೀಲನೆ ಮಾಡಲಾಗಿದೆ. 70 ವರ್ಷದ ಹಳೆಯ ಡ್ಯಾಂನ ಕ್ರೆಸ್ಟ್ ಗೇಟ್ 40% ದುರ್ಬಲವಾಗಿದೆ. ಇವನ್ನು ಬದಲಾಯಿಸಲೇಬೇಕು. ಅಲ್ಲಿಯವರೆಗೂ ಅಣೆಕಟ್ಟನ್ನು ಪೂರ್ತಿ ತುಂಬಿಸಬಾರದು ಎಂದು ತಜ್ಞರು ತಿಳಿಸಿದ್ದಾರೆ. ಇದು ರೈತರಿಗೆ ತಲೆನೋವು ತಂದಿದೆ. ಅಣೆಕಟ್ಟು ಭರ್ತಿಯಾಗದೇ ಇದ್ದರೆ 2 ಬೆಳೆ ಇರಲಿ, ಮುಂಗಾರಿನ ಅಂತ್ಯಕ್ಕೆ ಕಾಲುವೆಗೆ ನೀರು ಹರಿಸಲು ಸಾಧ್ಯವಾಗುವುದಿಲ್ಲ. ಇದರಿಂದ 1 ಭತ್ತದ ಬೆಳೆ ತೆಗೆಯುವುದಕ್ಕೂ ಕೂಡ ಕಷ್ಟವಾಗಲಿದೆ. ಅಣೆಕಟ್ಟಿನ ನೀರನ್ನು ನಂಬಿ ಅನೇಕ ಕಾರ್ಖಾನೆಗಳು ಕಾರ್ಯನಿರ್ವಹಿಸುತ್ತಿವೆ. ಅವುಗಳಿಗೂ ಸಹ ಸಂಕಷ್ಟ ಎದುರಾಗಲಿದೆ. ಮುಂಗಾರಿನ ಮೊದಲೇ ಶಿವಮೊಗ್ಗದ ಕಡೆ ಆಗುವ ಮಳೆಯಿಂದ ಅಣೆಕಟ್ಟು ಅರ್ಧದಷ್ಟು ತುಂಬುತ್ತಿತ್ತು. ಆದರೆ ಈ ವರ್ಷ ಅವನ್ನು ಹಿಡಿದಿಟ್ಟುಕೊಳ್ಳದೆ ಆದಷ್ಟು ಬೇಗ ಮುಂಗಾರಿನ ಮೊದಲು ಎಲ್ಲಾ ಗೇಟ್ಗಳನ್ನು ಬದಲಿಸಿ ಎಂದು ರೈತರು ಜಲಮಂಡಳಿಯನ್ನು ಕೋರಿಕೊಂಡಿದ್ದಾರೆ. ಪೀಡಿತ ವಲಯಗಳು ಇದೀಗ ಹಕ್ಕಿ ಜ್ವರ ಮುಕ್ತ, ಸಹಜ ಸ್ಥಿತಿಗೆ ಮರಳಿದ ಕುಕ್ಕುಟೋದ್ಯಮ.
ಭಾರತದಲ್ಲಿ ಕಳೆದ ಕೆಲ ತಿಂಗಳ ಹಿಂದೆ ಹಕ್ಕಿ ಜ್ವರ ಕಾಡಿತ್ತು. ಆಂಧ್ರಪ್ರದೇಶದಲ್ಲಿ ಈ ರೋಗ ಅತಿಯಾಗಿ ಬಾಧಿಸಿ ಕುಕ್ಕುಟೋದ್ಯಮಕ್ಕೆ ಭಾರಿ ಹೊಡೆತ ನೀಡಿತ್ತು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಪಶು ಇಲಾಖೆ ಸೋಂಕನ್ನು ನಿವಾರಿಸಲು ನಿಗ್ರಹಿಸಲು ಅವಿರತವಾಗಿ ಕೆಲಸ ಮಾಡಿದ್ದವು. ಇದರಿಂದ ಸೋಂಕು ಹತೋಟಿಗೆ ಬಂದು ಕೋಳಿ ಸಾಕಾಣೆದಾರರು ನೆಮ್ಮದಿಯ ಉಸಿರು ಬಿಡುವಂತೆ ಆಗಿತ್ತು. ಇದೀಗ ಆಂಧ್ರಪ್ರದೇಶ ಸರ್ಕಾರ ಭೋಪಾಲ್ನ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಹೈ ಸೆಕ್ಯೂರಿಟಿ ಅನಿಮಲ್ ಡಿಸೀಸ್ಗೆ ಕೆಲ ಮಾದರಿಗಳನ್ನು ಕಳುಹಿಸಿಕೊಟ್ಟಿತ್ತು. ಅತಿ ಹೆಚ್ಚು ಹಕ್ಕಿ ಜ್ವರ ಬಾಧಿಸಿದ ವಲಯಗಳಿಂದ ಕಳುಹಿಸಿಕೊಡಲಾಗಿತ್ತು. ಅವೆಲ್ಲದರ ಫಲಿತಾಂಶ ಬಂದಿದೆ. ಮಾದರಿಗಳಲ್ಲಿ ಹಕ್ಕಿ ಜ್ವರ ಇಲ್ಲದಿರುವುದು ಸಾಬೀತಾಗಿದೆ. ಗ್ರಾಹಕರು ಭಯವಿಲ್ಲದೆ ಕೋಳಿ ಮೊಟ್ಟೆ ಮತ್ತು ಮಾಂಸವನ್ನು ಸೇವಿಸಬಹುದು ಎಂದು ಆಂಧ್ರಪ್ರದೇಶ ಪಶು ಇಲಾಖೆ ಸ್ಪಷ್ಟಪಡಿಸಿದೆ. ಇದರಿಂದ ಕುಕ್ಕುಟೋದ್ಯಮ ವಾಪಸ್ ನೆಮ್ಮದಿಯ ಉಸಿರಾಡುವಂತಾಗಿದೆ. ಗಣಿ ಬಾಧಿತ ಜಿಲ್ಲೆಗಳಲ್ಲಿ ಹಲಸು ಬೆಳೆಗೆ ಉತ್ತೇಜನ ನೀಡಲು ನಿರ್ಧರಿಸಿದ ಕೆಎಂಇಆರ್ಸಿ. ಗಣಿ ಚಟುವಟಿಕೆಗಳಿಂದ ಹೆಚ್ಚು ಬಾಧಿತವಾಗಿರುವ ತುಮಕೂರು, ಚಿತ್ರದುರ್ಗ, ಬಳ್ಳಾರಿ ಮತ್ತು ವಿಜಯನಗರದ ರೈತರಿಗೆ ಹಲಸನ್ನು ಪರಿಚಯಿಸಲು ಕರ್ನಾಟಕ ಗಣಿ ಪರಿಸರ ಪುನಶ್ಚೇತನ ನಿಗಮ ಅಥವಾ ಕೆಎಂಇಆರ್ಸಿ ನಿರ್ಧರಿಸಿದೆ. ಸಿದ್ದು ಮತ್ತು ಶಂಕರ ತಳಿಯನ್ನು ಹಾಕಲು ರೈತರಿಗೆ ಉತ್ತೇಜನ ನೀಡಲಾಗುತ್ತದೆ. ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯ ನೆರವಿನಲ್ಲಿ ಯೋಜನೆಯ ರೂಪುರೇಷೆ ಸಿದ್ಧವಾಗುತ್ತಿದೆ. ರೈತರಿಗೆ ಹಲಸಿನ ಕಸಿ ಗಿಡಗಳ ವಿತರಣೆ, ಬೇಸಾಯ ಕ್ರಮಗಳ ಬಗ್ಗೆ ಮಾಹಿತಿ ನೀಡುವುದು, ತಾಂತ್ರಿಕ ಸಹಾಯದ ಜೊತೆಗೆ ಆರ್ಥಿಕವಾಗಿ ಕೂಡ ನೆರವು ನೀಡುವುದು, ಸಂಸ್ಕರಣೆ, ಮಾರುಕಟ್ಟೆ ಮತ್ತು ವಿದೇಶಕ್ಕೆ ರಫ್ತಿನ ತನಕ ರೈತರಿಗೆ ಅವಕಾಶ ಕಲ್ಪಿಸಿಕೊಡುವುದು ಈ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ಕರ್ನಾಟಕದಲ್ಲಿ ಹಲಸಿನ ಹಣ್ಣನ್ನು ಬೆಳೆಯಲು ಅನೇಕರೆಯ ಉತ್ಸಾಹ ಇದೆಯಾದರೂ ಸರಿಯಾದ ಮಾರುಕಟ್ಟೆ, ಸಂಸ್ಕರಣಾ ಘಟಕ ಮತ್ತು ರಫ್ತಿನ ಅವಕಾಶ ಇಲ್ಲದೆ ಹಲಸು ನೆನೆಗುದ್ದಿಗೆ ಬಿದ್ದಿದೆ. ಇದೀಗ ಕೆಎಂಇಆರ್ಸಿ ವತಿಯಿಂದ ಹಲಸಿನ ಹಣ್ಣು ಪ್ರವರ್ಧಮಾನಕ್ಕೆ ಬಂದರೆ ರೈತರಿಗೆ ಉತ್ತಮ ಲಾಭ ಗಳಿಸಲು ಅವಕಾಶ ಸಿಕ್ಕಂತಾಗುತ್ತದೆ. ಮೊದಲ ಭಾಗವಾಗಿ ತುಮಕೂರು ಮತ್ತು ಚಿತ್ರದುರ್ಗದ 10,000 ರೈತರಿಗೆ ಈ ಯೋಜನೆಯನ್ನ ತಲುಪಿಸಲಾಗುವುದು. ನಂತರ ಬಳ್ಳಾರಿ ಮತ್ತು ವಿಜಯನಗರಕ್ಕೆ ಇದನ್ನು ವಿಸ್ತರಿಸುತ್ತೇವೆ ಎಂದು ಕರ್ನಾಟಕ ಗಣಿ ಪರಿಸರ ಪುನಶ್ಚೇತನ ನಿಗಮದ ಅಧಿಕಾರಿಗಳು ತಿಳಿಸಿದ್ದಾರೆ. ಬೆಳೆಯನ್ನು ಉತ್ತೇಜಿಸಲು ಹೆಚ್ಚಿನ ಹಣದ ಅವಶ್ಯಕತೆ ಬೀಳುವುದಿಲ್ಲ. ಆದರೆ ಹಣ್ಣು ಕೆಡದಂತೆ ಕಾಳಜಿ ವಹಿಸಲು ಸಂಸ್ಕರಣಾ ಘಟಕ ತೆರೆಯಲು ಮತ್ತು ರಫ್ತು ಮಾಡಲು ಹೆಚ್ಚಿನ ಧನವನ್ನು ವ್ಯಯಿಸಬೇಕಾಗುತ್ತದೆ. ನಿಗಮದ ಬಳಿ 30,000 ಕೋಟಿ ರೂಪಾಯಿ ಇದೆ. ಇದರಿಂದ ಹಣದ ಕೊರತೆ ಬೀಳುವುದಿಲ್ಲ ಎನ್ನಲಾಗಿದೆ. ಗ್ಲೈಫೋಸೇಟ್ನಿಂದ ಲಾಭಕ್ಕಿಂತ ಹೆಚ್ಚಾಗಿ ನಷ್ಟವನ್ನು ಮಾಡಿಕೊಂಡ ಬೇಯರ್. ಭವಿಷ್ಯದ ಬಗ್ಗೆ ಯೋಚಿಸುತ್ತೇವೆ ಎಂದ ಸಿಇಒ. ಗ್ಲೈಫೋಸೇಟ್ ಕ್ಯಾನ್ಸರ್ ಕಾರಕ ಎನ್ನುವುದು ಸಾಬೀತಾಗಿರುವ ಸತ್ಯ. ಇದನ್ನು ಒಳಗೊಂಡಿರುವ ಕಳೆನಾಶಕವನ್ನು ಬಳಸಿ ತಮಗೆ ಕ್ಯಾನ್ಸರ್ ಬಂದಿದೆ ಎಂದು ಅನೇಕ ರೈತರು ಅಮೆರಿಕದ ನ್ಯಾಯಾಲಯದ ಮೆಟ್ಟಿಲೇರಿದ್ದರು. 2018ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಕ್ಯಾಲಿಫೋರ್ನಿಯಾ ನ್ಯಾಯಾಲಯದ ಜ್ಯೂರಿ ಬೇಯರ್ ಕಂಪನಿ ಕ್ಯಾನ್ಸರ್ ಪೀಡಿತ ರೈತರೊಬ್ಬನಿಗೆ $289 ಮಿಲಿಯನ್ ನಷ್ಟು ಪರಿಹಾರವನ್ನು ಕೊಡುವಂತೆ ಆದೇಶಿಸಿತ್ತು. ಅಲ್ಲಿಂದ ಇವತ್ತಿನವರೆಗೆ ಬೇಯರ್ ಸುಮಾರು $10 ಬಿಲಿಯನ್ ಗಳನ್ನು ಗ್ಲೈಫೋಸೇಟ್ ಸಂಬಂಧಿತ ಕೇಸಿನ ನಷ್ಟ ಪರಿಹಾರವಾಗಿ ನೀಡಿದೆ. ಇದರ ಬಗ್ಗೆ ಮಾತನಾಡುತ್ತಾ ಬೇಯರ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾದ ಬೆಲ್ ಆಂಡರ್ಸನ್ ಅವರು, ರೌಂಡಪ್ ಕಳೆನಾಶಕದಿಂದ ಕಂಪನಿಗೆ ಲಾಭಕ್ಕಿಂತ ಹೆಚ್ಚಾಗಿ ನಷ್ಟವಾಗುತ್ತಿದೆ. ಇದು ಹೆಚ್ಚಿನ ಮಾರ್ಜಿನ್ ಇರುವ ಉತ್ಪನ್ನವೂ ಅಲ್ಲ. ಅದಕ್ಕಾಗಿ ಇದರ ತಯಾರಿಕೆಯ ಬಗ್ಗೆ, ಪರ್ಯಾಯ ಕಳೆನಾಶಕವನ್ನು ಪರಿಚಯಿಸುವ ಬಗ್ಗೆ ನಮ್ಮ ಕಂಪನಿ ಅತಿ ಬೇಗ ಒಂದು ನಿರ್ಧಾರಕ್ಕೆ ಬರಲಿದೆ ಎಂದಿದ್ದಾರೆ. ಜಗತ್ತಿನಲ್ಲಿ ಅತಿ ಹೆಚ್ಚು ಗ್ಲೈಫೋಸೇಟ್ ಮೂಲದ ಕಳೆನಾಶಕವನ್ನು ತಯಾರಿಸುವ ಕಂಪನಿ ಬೇಯರ್. ಭಾರತದಲ್ಲಿ ಈ ಕಂಪನಿಯ ಜೊತೆಗೆ ಇನ್ನು ಅನೇಕರು ರೌಂಡಪ್ ಕಳೆನಾಶಕವನ್ನು ತಯಾರಿಸುತ್ತಾರೆ ಮತ್ತು ಮಾರುತ್ತಾರೆ. ಅಕಸ್ಮಾತ್ ಬೇಯರ್ ಗ್ಲೈಫೋಸೇಟ್ನ ತಯಾರಿಕೆಯನ್ನು ನಿಲ್ಲಿಸಿದ್ದೇ ಆದಲ್ಲಿ ಬೇರೆ ಕಂಪನಿಗಳು ಅವರನ್ನೇ ಅನುಸರಿಸಿ ಕ್ಯಾನ್ಸರ್ ಕಾರಕ ಕಳೆನಾಶಕ ಕೊನೆಗೂ ಮಾರುಕಟ್ಟೆಯಿಂದ ದೂರ ಹೋಗುವ ಸಾಧ್ಯತೆ ಇದೆ ಎನ್ನಲಾಗಿದೆ. ಇವಿಷ್ಟು ಇವತ್ತಿನ ಕೃಷಿ ವಾರ್ತೆ. ಕೃಷಿಯ ನಿರಂತರ ಕಾರ್ಯಕ್ರಮಗಳಿಗಾಗಿ ವೀಕ್ಷಿಸಿ ಫಾರ್ಮ್ ಟಿವಿ. ನಮಸ್ಕಾರ.